ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಡೆದಂತ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ದು ಕನ್ನಡದು ಆನ್ಸರ್ ಕೀ ನೋಡ್ತಾ ಹೋಗೋಣ. ವಿತ್ ಪ್ರೂಫ್ ನೋಟ್ಸ್ ಅಲ್ಲಿ ನೋಟ್ ಶೀಟ್ ಸಮೇತ ಹಾಕಿದೀನಿ. ನೋಟ್ಸ್ ಬರ್ತಾವಲ್ಲ, ನೋಟ್ಸ್ ಅಲ್ಲಿ ಒಂದ್ ಕಡೆ ಕ್ವಶನ್ ಆನ್ಸರ್ಸ್ ಆದ್ರೆ ಇನ್ನೊಂದ್ ಕಡೆ ನೋಟ್ಸ್ ಅಲ್ಲಿ ಎಲ್ಲೆಲ್ಲಿದೆ ಅಂತಾನು ಆ ನೋಟ್ಸ್ ಸಮೇತನ ಹಾಕಿದೀನಿ. ಸೊ ಚೆಕ್ ಮಾಡ್ತಾ ಬರೋಣ. ಸೊ ಕಂಟಿನ್ಯೂ ಮಾಡ್ತಾ ಹೋಗೋಣ. ವಿತ್ ಪ್ರೂಫ್ ಆಗ್ತಾ ಇದೀವಿ. ವಿತ್ ಪ್ರೂಫ್ ಆನ್ಸರ್ ಕೀ ಪಕ್ಕಾ ಆನ್ಸರ್ ಕೀ ಇದೆ, ಚೆಕ್ ಮಾಡ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ಕನ್ನಡ ಸಂಧಿಯಲ್ಲ ಅಂತ ಕೇಳಿದರೆ, ಇದು ನಮ್ಮ ನೋಟ್ಸ್. ಇದು ನೋಟ್ಸ್ ಶೀಟ್ ಅಲ್ಲೇ ಪ್ರಿಂಟ್ ಮಾಡಿರೋದು, ಫೋಟೋ ಹೊಡೆದಿರೋದು. ಯಾರ್ಯಾರು ನೋಟ್ಸ್ ಪರ್ಚೇಸ್ ಮಾಡಿದಿರಾ ಅವ್ರ ಎಲ್ಲಾರ ಹತ್ರನೂ ಇರುತ್ತೆ. ಯಾರ್ಯಾರು ನೋಟ್ಸ್ ನ ಪರ್ಚೇಸ್ ಮಾಡಿದಿರಾ ಅವ್ರ ಅಷ್ಟು ಜನದ ಹತ್ರ ಇರುತ್ತೆ. ಆ ನೋಟ್ಸ್ ನ ತೆಗಿಬೇಕು. ತೆಗೆದಾಗ ಈ ಕ್ವಶನ್ ಕಾಣುತ್ತೆ. ಈ ಕ್ವಶನ್ ನೀಟಾಗಿ ಕಾಣುತ್ತೆ. ಕೆಳಗಿನಲ್ಲಿ ಯಾವುದು ಕನ್ನಡ ಸಂಧಿಯಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ದಿಸ್ ಇಸ್ ಡೈರೆಕ್ಟ್ ಕ್ವಶನ್ ಅಂಡ್ ಡೈರೆಕ್ಟ್ ಆನ್ಸರ್. ಡೈರೆಕ್ಟ್ ಆಗಿದೆ, ಇದ್ರಲ್ಲಿ ಯಾವುದೇ ಸುತ್ತು ಬಳಸಿ ಇಲ್ಲ, ಡೈರೆಕ್ಟ್ ಆಗಿದೆ. ಕನ್ನಡ ಸಂಧಿಗಳು 3 ಪ್ರಕಾರಗಳಿದಾವೆ. ಯಾವ್ಯಾವಿದಾವೆ? ಲೋಪ ಸಂಧಿ ಕನ್ನಡ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಉಳಿದಿದ್ಯಾವುದು? ಗುಣಸಂಧಿ ಕನ್ನಡ ಸಂಧಿ ಅಲ್ಲ. ಮುಗಿತಲ್ಲ? ಪಕ್ಕ ಒಂದ್ ಕ್ವಶನ್ ಆನ್ಸರ್ ಸಿಕ್ತು. ನೋಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಒಂದ್ ಕ್ವಶನ್ ಆನ್ಸರ್ ಸಿಕ್ತು. ಗುಣಸಂಧಿ ಅಲ್ಲ. ಇದು ವಿತ್ ಪ್ರೂಫ್ ಆಗ್ತಾ ಇದೀನಿ. ಕ್ಲಿಯರ್ ಕಟ್ ಆಗಿ ನೋಟ್ಸ್ ನ ತೆಗೆದು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜನ ನೋಟ್ಸ್ ಇಟ್ಕೊಂಡಿದ್ದೀರಾ, ಅಷ್ಟು ಜನ ಪರ್ಚೇಸ್ ಮಾಡಿದ್ರೆ ಅವ್ರೆಲ್ಲಾರ ಹತ್ರ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಗೌಡಿಕೆ ಎನ್ನುವುದು ಏನು? ಗೌಡಿಕೆ ಎನ್ನುವುದು ತದ್ದಿದ ಅಂತ ಭಾವನಾಮ. ವಿತ್ ಪ್ರೂಫ್ ಆಗ್ತಾ ಇದೀವಿ. ನಮ್ಮ ನೋಟ್ಸ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಡೈರೆಕ್ಟ್ ಕ್ವಶನ್ ಗೌಡಿಕೆ ಇಲ್ಲೇ ಕಾಣಿಸ್ತಾ ಇದೆ. ತದ್ದಿದ ಅಂತ ಭಾವನಾಮದಲ್ಲಿ ಗೌಡಿಕೆ ಬಂದಿದೆ. ಅರ್ಥ ಆಗ್ತಾ ಇದೆಯಾ? ತದ್ದಿದ ಅಂತ ಭಾವನಾಮದಲ್ಲಿ ಗೌಡಿಕೆ ಬಂದಿದೆ. ಇದು ನೋಟ್ಸು, ನಮ್ಮ ಟ್ಯೂಷನ್ ನೋಟ್ಸ್. ಇದು ಟ್ಯೂಷನ್ ನೋಟ್ಸ್ ಇಂದ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಕ್ವಶನ್. 2ನೇ ಕ್ವಶನ್ ಕಾಣಿಸ್ತು. 3ನೇದು, ಕೆಳಗಿನವುಗಳು ಯಾವುದು ಅಚ್ಚ ಕನ್ನಡ ಪದವಲ್ಲ? ಕೆಳಗಿನವಲ್ಲಿ ಯಾವುದು ಅಚ್ಚ ಕನ್ನಡದ ಪದವಲ್ಲ? ತಕರಾರು ಅಚ್ಚ ಕನ್ನಡದ ಪದವಲ್ಲ. ಹೆಂಗೆ? ಇಲ್ಲೇ ಇದೆ ನೋಡ್ರಿ. ದೇಶ ಅಚ್ಚ ಕನ್ನಡದ ಪದಗಳು. ಇದು ನಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನೋಟ್ಸ್. ಒಂದ್ಸತಿ ನೋಡ್ಕೊಂಡ್ಬಿಡ್ರಿ, ಚೆಕ್ ಮಾಡ್ಕೊಳ್ರಿ, ನೀಟಾಗಿ ಅಚ್ಚುಕಟ್ಟಾಗಿ ನೋಡ್ಕೊಳ್ರಿ. ನೀಟಾಗಿ ಕಾಣಿಸ್ತಾ ಇದೆ. ಹುಡುಕು ಇದೆಯೇನಪ್ಪಾ? ದೇಶ ಇದು ಯಾವುದು ಅಲ್ಲ, ಅಚ್ಚ ಕನ್ನಡದ ಪದ ಅಲ್ಲ. ಅಲ್ಲದೆ ಇರೋದನ್ನ ಹೇಳ್ಬೇಕು. ಇಲ್ಲಿ ದೇಶ ಅಚ್ಚ ಕನ್ನಡದ ಪದಗಳಿಗೆ ಬಂದ್ಬಿಟ್ರೆ ಇಲ್ಲೇ ಕಾಣಿಸ್ತಾ ಇದೆ ನೋಡ್ರಿ. ಹುಡುಕು ಅಚ್ಚ ಕನ್ನಡ ಪದ. ನೆಕ್ಸ್ಟ್, ನಡವಳಿಕೆ ಅಚ್ಚ ಕನ್ನಡ ಪದ, ನಡವಳಿಕೆ ಇದೆ. ನೆಕ್ಸ್ಟ್, ಮೆಲ್ಲಗೆ ಅಚ್ಚ ಕನ್ನಡ ಪದ, ಮೆಲ್ಲಗೆ ಇದೆ. ಇನ್ನು ಉಳಿದಿದ್ದ ಯಾವುದು? ತಕರಾರು ಅಚ್ಚ ಕನ್ನಡದ ಪದ ಅಲ್ಲ. ಸಿಂಪಲ್. 3ನೇ ಕ್ವಶನ್ಗೂ ಆನ್ಸರ್ ಸಿಕ್ತು. ಆಯ್ತಾ? ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥದ್ದು? ಉತ್ತರ ಪದ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಯಾವುದು ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಇಲ್ಲಿ ನೋಡ್ರಿ, ತತ್ಪುರುಷ ಸಮಾಸ ಆನ್ಸರ್ ನೋಟ್ಸ್ ಅಲ್ಲಿ ಕ್ಲಿಯರ್ ಆಗಿದೆ. 2 ನಾಮಪದಗಳು ಸೇರಿ ಸಮಾಸವಾಗುವಾಗ ಮತ್ತು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರ್ತಕ್ಕಂಥದ್ದು. ಕ್ಲಿಯರ್ ಆಗಿದೆ. ಇದೇ ನೋಟ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ. ಒಂದ್ಸತಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಟ್ಸ್ ತೇನೆ ಫೋಟೋ ಹೊಡೆದಾಕಿರ್ತಕ್ಕಂಥದ್ದು. ಕ್ಲಿಯರ್ ಕಟ್ ನೋಟ್ಸ್ ಇದು, ನೋಡ್ಕೋಬಹುದು ಕೂತ್ಕೊಂಡು. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್, ಇಲ್ಲೇ ಡೈರೆಕ್ಟ್ ಕ್ವಶನ್ಗಳು ಬಂದಿದ್ದಾವೆ. ಡೈರೆಕ್ಟ್ ಆಗಿ ಬಂದಿದ್ದಾವೆ ಕ್ವಶನ್ಸ್. ಅಪ್ ಟು 45 ವರೆಗೂ ಕ್ವಶನ್ಸ್ ಬಂದಿದ್ದಾವೆ. 50 ಕನ್ನಡ 50ಕ್ಕೆ 45ವರೆಗೂ ಬಂದಿದ್ದಾವೆ. ನಮ್ದೇ ನೋಟ್ಸ್ ಇಂದ ಪ್ರೂಫ್ ಸಮೇತ ಹಾಕಿದೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್, 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದಭಾಗ ಪದ್ಯದ ಆದಿ ಮಧ್ಯ ಅಂತ್ಯಸ್ಥಾನಗಳಲ್ಲಿ ಎಲ್ಲಾದ್ರೂ ನಿಯಮಿತವಾಗಿ ಏನಾದ್ರು ಬಂದಿದ್ರೆ ಯಾವ ಅಲಂಕಾರ ಅನ್ಸ್ಕೊಳುತ್ತಪ್ಪ ಅಂದ್ರೆ ಇಲ್ಲೇ ಇದೆ ನೋಡ್ರಿ. ಹ್ಯಾಂಡ್ ರಿಟನ್ ನೋಟ್ಸ್ ಇಲ್ಲೇ ಕೊಟ್ಟಿದ್ದೀನಿ. 3 ಅಥವಾ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಪದಭಾಗವಾಗಲಿ ಒಂದು ಪದ್ಯದ ಆದಿ ಮಧ್ಯ ಇಲ್ಲವೇ ಅಂತ್ಯದಲ್ಲಿ ಬಂದಿದ್ರೆ ಇದೇ ಲೈನ್ಗಳೇ ತೆಗೆದಿದ್ದಾರೆ. ಈ ಲೈನ್ ಏನಿದೆ, ಇದೇ ಲೈನ್ ಪ್ರಿಂಟ್ ಬಂದಿದೆ. ಇದೇ ಲೈನ್ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಮಕ ಅಲಂಕಾರ. ಮುಗೀತು. ಆಯ್ತಲ್ಲ? 6ನೇ ಕ್ವಶನ್ ಮುಗೀತು. ಓಕೆ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ. ಶಬ್ದಮಣಿ ದರ್ಪಣ, ಪ್ರಭುಲಿಂಗ ಲೀಲೆ, ಸಾಹಸ ಭೀಮ ವಿಜಯ, ಭರತೇಶ ವೈಭವ. ಇದು ಪ್ರೂಫ್ ಹಾಕ್ತೀನಿ. ಕೆಳಗಡೆ ಶೀಟ್ ಐತೆ, ಜಗಸಾಗ್ತಿಲ್ಲ ಅಂತ. ಶಬ್ದಮಣಿ ದರ್ಪಣ ಕಂದ ಪದ್ಯ. ಆಯ್ತಾ? ನೆಕ್ಸ್ಟ್, ಪ್ರಭುಲಿಂಗ ಲೀಲೆ ಷಟ್ಪದಿ. ನೆಕ್ಸ್ಟ್, ಸಾಹಸ ಭೀಮ ವಿಜಯ ಚಂಪು ಕಾವ್ಯ, ಭರತೇಶ ವೈಭವ ಸಾಂಗತ್ಯ. ಇದಿಷ್ಟಕ್ಕೆ ಪ್ರೂಫ್ ನೆಕ್ಸ್ಟ್ ಶೀಟ್ ಅಲ್ಲಿ ಇದೆ, ತೋರಿಸ್ತೀನಿ ನೋಡ್ರಿ. ಇಲ್ಲಿದೆ ನೋಡ್ರಿ. ಇಲ್ಲೇ ಬಂದ್ರೆ ಭರತೇಶ ವೈಭವ, ಇದು ಸಾಂಗತ್ಯದ ಲಿಸ್ಟ್. ಇದು ನಮ್ಮ ನೋಟ್ಸ್ ಅಲ್ಲಿ ಇರ್ತಕ್ಕಂಥ ನೋಟ್ಸ್ ಫೋಟೋ. ಇದು ನೋಟ್ಸ್ ನ ಫೋಟೋ ಹೊಡೆದು ಹಾಕಿರೋದು. ಸಾಂಗತ್ಯದ ಲಿಸ್ಟ್ ಅಲ್ಲಿ ಭರತೇಶ ವೈಭವ ಇದೆ. ಇಲ್ಲಿ ಮುಂದೆಗಡೆ ಹಿಂದೆಗಡೆ ಇದೆ, ಚೆಕ್ ಮಾಡ್ಕೊಳ್ಳಿ. ಸಾಂಗತ್ಯದ ಕೃತಿಗಳು ಅಂತ ಇದೆ. ಸಾಂಗತ್ಯದ ಕೃತಿನಲ್ಲಿ ಭರತೇಶ ವೈಭವ ಇದೆ. ಆಯ್ತಾ? ನೆಕ್ಸ್ಟ್, ಷಟ್ಪದಿನಲ್ಲಿ ಇಲ್ಲಿದೆ ನೋಡ್ರಿ. ಇದು ಷಟ್ಪದಿ ಲಿಸ್ಟ್. ಇದು ಕಟ್ ಮಾಡಾಕಿದ್ವಿ, ಜಾಗ ಸಾಕಾಗಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರಭುಲಿಂಗ ಲೀಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಗದಾ ಯುದ್ಧ
ಗದಾ ಯುದ್ಧಕ್ಕೆ ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಅಂತೇಳಿ ಹೇಳ್ತಾರೆ. ಇಲ್ಲೇ ಇದೆ ನೋಡ್ರಿ, ಇದು ಚಂಪುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಯ್ತಾ, ನೆಕ್ಸ್ಟ್ ಇದು ಪ್ರೂಫ್ ಸಿಕ್ತು. ನೆಕ್ಸ್ಟ್ 7ನೇ ಕ್ವಶನ್ ಆಯ್ತು. ನೆಕ್ಸ್ಟ್ ನೋಡ್ಕೊಳ್ರಿ. 2 ಮಾತ್ರ ಕಾಲಕ್ಕಿಂತ ಹೆಚ್ಚು ಕಾಲದಲ್ಲಿ ಉತ್ತರಿಸುವ ಅಕ್ಷರಗಳಿಗೆ ಏನಂತ ಕರೀತಾರೆ? 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘ ಸ್ವರಗಳು. ಇಲ್ಲೇ ಇದೆ ಡೈರೆಕ್ಟ್ ಕ್ವಶನ್, ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಇಲ್ಲೇ ಇದೆ ನೋಡ್ರಿ. 8 ಕ್ವಶನ್ ಆಯ್ತು. 8 ಕ್ವಶನ್ ಕ್ಲಾಸ್ ನೋಟ್ಸ್ ಇಂದಾನೆ ಬಂದಿದಾವೆ. ಅದು ಡೈರೆಕ್ಟ್ ಆಗಿ, ಯಾವುದೇ ಇಂಡೈರೆಕ್ಟ್ ಇಲ್ಲ, ಡೈರೆಕ್ಟ್ ಕ್ವಶನ್ ಎತ್ತಿದ್ದಾರೆ. ವಿತ್ ಪ್ರೂಫ್ ಆಗ್ತಾ ಇದ್ವಿ. ನೋಟ್ಸ್, ಟ್ಯೂಷನ್ ನೋಟ್ಸ್ ಫೋಟೋಗಳು ಹಾಕಿರೋದು. ನೆಕ್ಸ್ಟ್, ಮಾತ್ರಾಗಣದಲ್ಲಿ 4 ಪಾದಗಳುಳ್ಳ ಪದ್ಯ ಯಾವುದು? 4 ಚರಣಗಳುಳ್ಳ ಮಾತ್ರಾವೃತ್ತ ಪದ್ಯ ಯಾವುದು? ಕಂದ ಪದ್ಯ. ಇಲ್ಲೇ ಇದೆ ನೋಡ್ರಿ, ಮಾತ್ರಾವೃತ್ತ ಪದ್ಯ ಯಾವ್ದಪ್ಪ ಅಂದ್ರೆ ಕಂದ ಪದ್ಯ. ಇದು KPSC ಗ್ರೂಪ್ ಸಿ ಕ್ವಶನ್ ಅಲ್ಲೂ ಕೇಳಿದ್ರು, ಅದನ್ನು ಮೆನ್ಷನ್ ಮಾಡಿದೀನಿ. ಕಂದ ಪದ್ಯ. ಅರ್ಥ ಆಯ್ತಲ್ಲ? 9 ಕ್ವಶನ್ ಆಯ್ತು. ನೆಕ್ಸ್ಟ್, ಆಸ್ಪತ್ರೆ ಎನ್ನುವುದು ಕೆಳಗಿನ ಯಾವ ಭಾಷೆಯ ರೂಪಾಂತರವಾಗಿದೆ? ಆಸ್ಪತ್ರೆ ಎನ್ನುವುದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಪೋರ್ಚುಗೀಸ್ ಭಾಷೆ, ಪೋರ್ಚುಗೀಸ್ ಇಂದ ಬಂದಿರತಕ್ಕಂಥದ್ದು. ಇಲ್ಲಿ ನೋಡ್ರಿ, ಆಸ್ಪತ್ರೆ ಪೋರ್ಚುಗೀಸ್ ಭಾಷೆಯಿಂದ ಬಂದಂತ ಶಬ್ದಗಳು. ಅಲಮಾರು, ಮೇದ್ರಿ, ಇಲ್ಲೇ ಐತೆ ನೋಡ್ರಿ, ಪೋರ್ಚುಗೀಸ್. ಪಕ್ಕಾ ಆನ್ಸರ್ ಪೋರ್ಚುಗೀಸ್. ಪರ್ಷಿಯನ್ ಅಂತ ಕೊಟ್ಟಿದ್ದಾರೆ, ಫ್ರೆಂಚ್ ಅಂತ ಇದೆ. ಸರಿಯಾದಂತ ಉತ್ತರ ಪೋರ್ಚುಗೀಸ್. ಆಸ್ಪತ್ರೆ ಇಲ್ಲೇ ಇದೆ ನೋಡ್ರಿ, ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಟ್ಯೂಷನ್ ನೋಟ್ಸ್ ಅಲ್ಲಿ ಇದೆ. ಆಸ್ಪತ್ರೆ ಡೈರೆಕ್ಟ್ ಕ್ವಶನ್ ಬಂದಿದೆ, ಡೈರೆಕ್ಟ್ ಆಗಿ ಕ್ವಶನ್ ಬಂದಿದೆ, ಇಲ್ಲೇ ಇದೆ ನೋಡ್ರಿ. ನೆಕ್ಸ್ಟ್, ಬಾದಾಮಿ ಶಾಸನದ ಕಾಲ ಯಾವುದು ಅಂತ ಕೇಳಿದರೆ 7ನೇ ಶತಮಾನ. ಇಲ್ಲೇ ಇದೆ ನೋಡ್ರಿ, ಡೈರೆಕ್ಟ್ ಕ್ವಶನ್ ತೆಗೆದಿದ್ದಾರೆ. ಡೈರೆಕ್ಟ್ ಟ್ಯೂಷನ್ ನೋಟ್ಸ್ ಇದು ಟ್ಯೂಷನ್ ನೋಟ್ಸ್. ಯಾರ್ಯಾರು ಟ್ಯೂಷನ್ ನೋಟ್ಸ್ ತಗೊಂಡಿದ್ರೆ ಅವ್ರ ಅಷ್ಟು ಜನರ ಹತ್ರನೂ ನೋಟ್ಸ್ ಇರುತ್ತೆ, ನೋಡ್ಕೋಬಹುದು. ತೆಗಿಬೇಕು, ನೋಡ್ಬೇಕು, ಒಂದ್ಸತಿ ನೋಡ್ಕೊಳ್ರಿ, ನೀಟಾಗಿ ನೋಡ್ರಿ, ಕ್ಲಿಯರ್ ಆಗಿದೆ. ನೆಕ್ಸ್ಟ್, 7ನೇ ಶತಮಾನ, 700 ಕ್ರಿಸ್ತಕ 700 ಅಂದ್ರೆ 7ನೇ ಶತಮಾನ ಆನ್ಸರ್. ನೆಕ್ಸ್ಟ್, ವಿಮರ್ಶೆಯ ಪೂರ್ವ ಮತ್ತು ಪಶ್ಚಿಮ ಕೃತಿ. ಇಲ್ಲೇ ಇದೆ ನೋಡ್ರಿ, ವಿಮರ್ಶೆಯ ಪೂರ್ವ ಮತ್ತು ಪಶ್ಚಿಮ ಕೃತಿ. ಕ್ಲಾಸ್ ನೋಟ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು. ಇಲ್ಲೇ ಇದೆ ನೋಡ್ರಿ, ನೋಡ್ಕೊಳ್ರಿ ಒಂದ್ಸರಿ. ನೆಕ್ಸ್ಟ್, ಮತದಾನ ಕಾದಂಬರಿ ರಚಿಸಿದವರು ಯಾರು? ಇಲ್ಲೇ ಇದೆ ನೋಡ್ರಿ, ನಿಮ್ ಮತದಾನ ಇಲ್ಲೇ ಇದೆ, ಭೈರಪ್ಪನವ್ರದ್ದು. ಕ್ಲಾಸ್ ನೋಟ್ಸ್ 16 ಕ್ವಶನ್ ಅದು. ನೆಕ್ಸ್ಟ್, ಪೂರ್ವ ಪದವು ಸಂಖ್ಯಾವಾಚಕ, ಸರ್ವನಾಮ, ಗುಣವಾಚಕ, ಕೃದಾಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ಕಾರಕವಾಗಿದ್ದರೆ ಗಮಕ ಸಮಾಸ. ಇಲ್ಲೇ ನೋಡಿ, ಪೂರ್ವ ಪದವು ಸರ್ವನಾಮ, ಕೃದಾಂತ, ಉತ್ತರ ಪದದಲ್ಲಿರುವ ನಾಮಪದ ಜೊತೆ ಸೇರಿ ಆಗ್ತಕ್ಕಂಥ ಸಮಾಸವನ್ನ ಗಮಕ ಸಮಾಸ ಅಂತ ಹೇಳಿ ಕರೀತಾರೆ. ಕ್ಲಾಸ್ ನೋಟ್ಸ್ ನೀಟಾಗಿ ಫೋಟೋ ಹೊಡೆದು ಹಾಕಿದ್ವಿ, ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರ ನೋಟ್ಸ್ ಇದೆ ಅಷ್ಟು ಜನ ಚೆಕ್ ಮಾಡ್ಕೊಳ್ಳಿ. ಪದ್ಯದಲ್ಲಿ 2 ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನರಾವರ್ತಿತವಾಗಿದ್ರೆ ಇದು ಕ್ಲಾಸ್ ನೋಟ್ಸ್. 2 ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಬಂದಿದ್ದಾರೆ. ಇದೇ ಲೈನ್, ಇದೇ ವರ್ಡಿಂಗ್ಸು ಚೇಂಜ್ ಮಾಡಿಲ್ಲ, ಹಂಗೆ ಬಂದಿದೆ ನೋಡ್ರಿ, ಅದೇ ವರ್ಡಿಂಗ್ಸ್ ಕೇಳಿದ್ದಾನೆ. ಆಯ್ತಾ? ಯಾವುದು ಉತ್ತರ? ಚೇಕಾನುಪ್ರಾಸ. ನೆಕ್ಸ್ಟ್, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ರೆ ಅಂತ ವಾಕ್ಯವನ್ನ ಏನಂತ ಕರಿತೀವಿ? ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ಇಲ್ಲ, ಇದು ನೋಡ್ರಿ, ಡೈರೆಕ್ಟ್ ಆಗಿ ಬಂದಿದೆ. ಒಂದು ಪ್ರಧಾನ ವಾಕ್ಯದಲ್ಲಿ ಹಲವು ವಾಕ್ಯಗಳು ಅಂತರ್ಗತವಾಗಿರುವ ವಾಕ್ಯವನ್ನ ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ಡೈರೆಕ್ಟ್ ಟ್ಯೂಷನ್ ನೋಟ್ಸ್ ಇಂದ ಫೋಟೋ ಹೊಡೆದು ಹಾಕಿರೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಲ್ಲ ಟ್ಯೂಷನ್ ನೋಟ್ಸ್ ಪೆಟ್ಟೆಡ್ ಕಾಪಿಗಳೆಲ್ಲ ನೀಟಾಗಿದ್ದಾವೆ, ಒಂದೊಂದೇ ನೋಡ್ಕೊಂಡು ಹೋಗೋಣ. ಕೃದಾಂತ ಧಾತು ಎಲ್ಲ ಐತಿ ಇಲ್ಲಿ? ಇಲ್ಲ ಐತೆ ನೋಡ್ರಿ, ಇದೇ ಕ್ವಶನ್ ಇಲ್ಲಿ ಕಾಣಿಸ್ತಾ ಇದೆಯಾ? ನಗಿಸು ಅಂತ ಕಾಣಿಸ್ತಾ ಇದೆಯಾ ನಿಮ್ಗೆ? ನಗಿಸು ಕಾಣಿಸ್ತಾ ಇದೆ. ಇದೇ ನಗಿಸು ಇದೇ ಟ್ಯೂಷನ್ ನೋಟ್ಸ್ ಅಲ್ಲೇ ತೆಗೆದಿದೆ, ಇಲ್ಲೇ ಇದೆ ನೋಡ್ರಿ, ಡೈರೆಕ್ಟ್ ಕ್ವಶನ್ ಬಂದಿದೆ. ಡೈರೆಕ್ಟ್ ಆಗಿ ಏನಿದೆ ಅದೇ ಬಂದಿದೆ. ಇಂಡೈರೆಕ್ಟ್ ಕ್ವಶನ್ ಅಲ್ಲ, ಡೈರೆಕ್ಟ್ ಕ್ವಶನ್. ಇಲ್ಲೇ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲೇ ಎಳೆದಿದ್ದೀನಿ, ನಗಿಸು ಬಂದಿದೆ. ಆಯ್ತಮ್ಮ. ನೆಕ್ಸ್ಟ್, ಕೃದಾಂತ ವಿಶೇಷಣ. ಕಾಣದ ಕಣ್ಣು ಕೃದಾಂತ ವಿಶೇಷಣ. ಇಲ್ಲಿ ನೋಡ್ರಪ್ಪ, ಕಾಣದ ಕಣ್ಣು ಕಾಣಿಸ್ತಾ ಇದೆಯಾ ಟ್ಯೂಷನ್ ನೋಟ್ಸ್? ಕಾಣದ ಕಣ್ಣು ಮುಗಿತಾ? ನೆಕ್ಸ್ಟ್, ಕೃದಾಂತ ಭಾವನಾಮ ಅರಿಯುವುದು, ಬೆರೆಯುವುದು ಅಂತ ಇದೆ. ಇಲ್ಲಿದೆ ನೋಡ್ರಿ, ಅರಿಯುವುದು, ಉದು ಇಲ್ಲೇ ಇದೆಯಾ? ಅರಿಯುವುದು, ಅರಿ ಪ್ಲಸ್ ಉದು ಇಲ್ಲೇ ಇದೆ ನೋಡ್ರಿ. ಅರಿಯುವುದು, ಬೆರೆ ಪ್ಲಸ್ ಬೆರೆಯುವುದು, ಉದು ಇಲ್ಲೇ ಕಾಣಿಸ್ತಾ ಇದೆಯಾ? ಅರಿಯುವುದು, ಬೆರೆಯುವುದು ಇಲ್ಲೇ ಇದಾವೆ. ಇಲ್ಲೇ ಇದಾವೆ, ಇಲ್ಲಿ ಕ್ಲಿಯರ್ ಕಟ್ ಕಾಣಿಸ್ತಾ ಇದೆ. ಉದು ಬಂದಿದೆ, ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಇವನ್ನ ಸ್ಪ್ಲಿಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಪಕ್ಕ. ನೆಕ್ಸ್ಟ್, ಕೃದಾಂತ ಇನ್ಯಾವುದಿದೆ? ಕೃದಾಂತ ವ್ಯಯ ಇಲ್ಲೇ ಇದೆ ನೋಡ್ರಿ. ಕೃದಾಂತ ವ್ಯಯ. ಮಾಡುತ್ತಾ ತಿನ್ನುತ್ತಾ ಇಲ್ಲೇ ಇದೆ ನೋಡ್ರಿ. ಉತ್ತಾ ಬಂದಿದ್ಯಾ? ಮಾಡುತ್ತಾ ಇಗೊಳ್ರಿ, ತಿನ್ನುತ್ತಾ ಮತ್ತು ಹೋಗುತ್ತಾ. ತಿನ್ನುತ್ತಾ ಸಿಕ್ತಲ್ಲ, ಉತ್ತ ಅನ್ನೋದು ರೂಲು. ಈ ರೂಲ್ ಇದೆ ನೋಡ್ರಿ, ಈ ಉತ್ತ ಬಂತು ಅಂದ್ರೆ ಮುಗಿದೋಯ್ತು, ಭಾವನಾಮ ಅಂತ. ಆಯ್ತಾ? ನೆಕ್ಸ್ಟ್,
ಕನ್ನಡ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಲ್ಲೇ ಇದೆ ನೋಡ್ರಿ. ಕನ್ನಡದಲ್ಲಿ ಜನಿಸಿದ ಇವರು ಶಾಸನ ಸಂಗ್ರಹದಲ್ಲಿ 15 ಶ್ರಮ ತೊಡಸ್ಕೊಂಡು ಶಾಸನಗಳ ಪಿತಾಮಹ ಇವರೇನೇನೆ ಮಾಡಿದ್ರು. ಇವರೇ ಶಾಸನಗಳ ಪಿತಾಮಹ. ಯಾರು ಇವರು? BL ರೈಸ್. ಇವರೇನೆ. ಇಲ್ಲೇ ಇದೆ ನೋಡ್ರಿ. ಇವರೇ ಸಂಗ್ರಹಿಸಿ ಪ್ರಕಟಿಸಿದ್ದು ಇವರೇನೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ? ಸಿಂಪಲ್. ರನ್ನ ತೆಗೆದುಕೊಳ್ರಿ. ಫಸ್ಟ್ ಕ್ವಶನ್ ಕೊಟ್ಟಿದ್ರೆ ಅಜಿತ ಪುರಾಣ. ಇಲ್ಲೇ ಇದೆ ನೋಡ್ರಿ. ಅಜಿತ ಪುರಾಣ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ರೈಟ್ ಆಗಿರುತ್ತೆ. ಇಲ್ಲೇ ಇದೆ ಅಜಿತ ಪುರಾಣ ರೈಟ್ ಆಗಿದೆ. ಮುಗಿದೋಯ್ತು. ಇನ್ನು ಮಿಕ್ಕಿದ್ 3 ರಾಂಗು. ಅಜಿತ ಪುರಾಣ ರೈಟು. ಟ್ಯೂಷನ್ ನೋಟ್ಸ್ ಅಲ್ಲಿ ಇದೆ. ಫಸ್ಟ್ ಕ್ವಶನ್ ಇದೆ ಹಾಕಿದ್ದೀನಿ. ನೆಕ್ಸ್ಟ್, ಕುಂ ವೀರಭದ್ರಪ್ಪ ಅವರ ಕವನ ಸಂಕಲನಗಳು. ಇಲ್ಲೇ ಐತೆ ನೋಡ್ರಿ. ಟ್ಯೂಷನ್ ನೋಟ್ಸ್ ಇದು. ಇಲ್ಲಿದೆ ನೋಡ್ರಿ. ಟ್ಯೂಷನ್ ನೋಟ್ಸ್ ಕ್ಲಿಯರ್ ಕಟ್ ಆಗಿ ಹಾಕಿದ್ದೀನಿ. ಕುಂ ವೀರಭದ್ರಪ್ಪ ಇನ್ನಾದರೂ ಸಾಯಬೇಕು. ಟ್ಯೂಷನ್ ನೋಟ್ಸ್ ಅಲ್ಲಿ ಇದೆಯಾ? ಇಲ್ಲೇ ಇದೆ ನೋಡ್ರಿ. ಇನ್ನಾದರೂ ಸಾಯಬೇಕೈತೆ. ಭಗವತಿಯ ಕಾಡು ಆಯ್ತಾ? ಇಲ್ಲೇ ಇದೆ ನೋಡ್ರಿ. ಭಗವತಿಯ ಕಾಡು ಕಾಣಿಸ್ತಾ ಇದೆಯಾ? ಭಗವತಿಯ ಕಾಡು. ನಿಜಲಿಂಗ ಇದೆಯಾ? ನಿಜಲಿಂಗ ಇಲ್ಲೇ ಇದೆ. ಮುಗಿತೇನಪ್ಪ? ಇನ್ನೇನಪ್ಪ ಬೇಕು ನಿಮ್ಗೆ? 3 ಇದಾವೆ. ದೇವರ ರಾಜ್ಯದಲ್ಲಿ ಇದೆಯಾ? ಇಲ್ಲ. ಅಲ್ಲಿಗೆ 1 ತಪ್ಪು, 2, 3, 4 ಸರಿ. ಮುಗಿತಾ? ಕ್ಲಾಸ್ ನೋಟ್ಸ್ ಫೋಟೋಗಳು ಪಕ್ಕದಲ್ಲೇ ಹಾಕಿದೀವಿ. ನೆಕ್ಸ್ಟ್, ಅಂತಹ ಇಂತಹ ಎಂತಹ ಇವು ಯಾವು ನೋಡ್ರಪ್ಪ. ಇಲ್ಲಿ ಅಂತಹ ಇಂತಹ ಎಂತಹ ಡೈರೆಕ್ಟ್ ಕ್ವಶನ್ ಬಂದಿದೆ. ಇದು ಟ್ಯೂಷನ್ ನೋಟ್ಸ್, ಕ್ಲಾಸ್ ನೋಟ್ಸ್. ಯಾರ್ಯಾರು ಪರ್ಚೇಸ್ ಮಾಡಿದ್ರೆ ಅವ್ರ ಹತ್ರ ಇರುತ್ತೆ, ಚೆಕ್ ಮಾಡ್ಕೊಳ್ರಿ. ಪ್ರಕಾರವಾಚಕ ಬಂದಿದ್ಯಾ? ಮುಗೀತು. ನೆಕ್ಸ್ಟ್, ಡಕ್ಕೆಯ ಬೊಮ್ಮಣ್ಣನ ಅಂಕಿತ ನಾಮ. ಇಲ್ಲೇ ಐತೆ ನೋಡ್ರಪ್ಪ. ಡಕ್ಕೆಯ ಬೊಮ್ಮಣ್ಣನ ಅಂಕಿತ ಕಾಲಾಂತಕ ಭೀಮೇಶ್ವರ ಲಿಂಗ. ಮುಗಿತಾ? ನೆಕ್ಸ್ಟ್, ದ್ರೌಪದಿಯ ಶ್ರೀಮುಡಿ ಕಾಣಿಸ್ತಾ ಇದೆಯಾ? ದ್ರೌಪದಿಯ ಶ್ರೀಮುಡಿ ಇಲ್ಲೇ ಐತೆ ನೋಡಪ್ಪ. ಕ್ಲಾಸ್ ನೋಟ್ಸ್ ದ್ರೌಪದಿಯ ಸಿರಿಮುಡಿ ಕಾಣಿಸ್ತಾ ಇದೆಯಾ? ಶ್ರೀಮುಡಿ ಸಿರಿಮುಡಿ ಎಲ್ಲ ಒಂದೇನೆ. ಇಲ್ಲೇ ಐತೆ ನೋಡಿ. ಕಾಣಿಸ್ತಾ ಇದೆಯಾ? ಕ್ಲಾಸ್ ನೋಟ್ಸ್ ಚೆಕ್ ಮಾಡ್ಕೊಳ್ರಿ. ಎಲ್ಲ ಪ್ರತಿಯೊಂದು ಕ್ಲಾಸ್ ನೋಟ್ಸ್ ಫೋಟೋ ಹೊಡೆದು ಹಾಕಿದೀವಿ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಶ್ರೀರಂಗರ ನಾಟಕವಲ್ಲ? ಇಲ್ಲೇ ಐತೆ ನೋಡ್ರಿ. ಟೊಳ್ಳುಗಟ್ಟಿ. ಕ್ಲಾಸ್ ನೋಟ್ಸ್ ಹಾಕಿದೀವಿ, ಕ್ಲಿಯರ್ ಕಟ್ ಆಗಿ ಬಂದಿದೆ. ಟೊಳ್ಳುಗಟ್ಟಿ ಬಂದಿದೆಯೇನಪ್ಪ? ಮುಗಿತಾ? ನೆಕ್ಸ್ಟ್ ಇಲ್ಲಿದೆ ನೋಡ್ರಿ. ಮಾಗಿ ಮಾನಾಜವರಯ್ಯ ಬಂದ್ರಿ. ಮಾನಾಜವರಯ್ಯ ಕಾದಂಬರಿ ಮಾಗಿ. ಕ್ಲಾಸ್ ನೋಟ್ಸ್ ಮಾಗಿ ಕಾಣಿಸ್ತಾ ಇದೆಯಾ? ಮಾಗಿ ಕ್ಲಿಯರ್ ಆಗಿ ಬಂತು. ಮಾಗಿ ಎಷ್ಟನೇದು? ಮೂರನೇದು. ಬಂತು. ನೆಕ್ಸ್ಟ್, ಕಪ್ಪು. ಇಲ್ಲ ಇದೆ ನೋಡ್ರಿ. ಕಪ್ಪು ಕ್ಲಾಸ್ ನೋಟ್ಸ್. ಕುಂ ವೀರಭದ್ರಪ್ಪ ಕಾಣಿಸ್ತಾ ಇದೆಯಾ? ಕುಂ ವೀರಭದ್ರಪ್ಪ. ಕಪ್ಪು ಎಲ್ಲೈತೆ? ಕುಂ ವೀರಭದ್ರಪ್ಪ 4. 3, 4 ಇವೆರಡು ಸಿಕ್ತು ಅಂದ್ರೆ ಇದೇ ಆನ್ಸರ್. ಮುಗಿದೋಯ್ತು. ಇನ್ನೇನು ಕೇಳಂಗೆ ಇಲ್ಲ. ಕ್ಲಾಸ್ ನೋಟ್ಸ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. 2 ಇದಾವೆ. ಸುನಂದಮ್ಮನು ಇದೆ, ರಾಘವೇಂದ್ರ ಪಾಟೀಲ್ ಇದೆ. ಟೈಮ್ ಶಾರ್ಟೇಜ್ ಇತ್ತು ಹುಡ್ಕಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಚೆಕ್ ಮಾಡ್ಕೊಳ್ಳಿ. ಇವೇ ಆನ್ಸರ್. ಇದು ಇವೆರಡು ಸಿಕ್ತು ಅಂದ್ರೆ ಮಿಕ್ಕಿದೇನು ನೋಡೋಂಗೆ ಇಲ್ಲ, ಎಳಿಬಹುದು. ನೆಕ್ಸ್ಟ್, ಈ ವಿಡಿಯೋ ಅರ್ಜೆನ್ಸಿ ಇದ್ದಿಂದ 27 ಕ್ವಶನ್ ಏನೋ ಬಿಟ್ಟಿದೀವಿ. 27ಕ್ಕೆ 27 ಕ್ಲಾಸ್ ನೋಟ್ಸ್ ಇಂದ ಬಂದಿದ್ದಾವಮ್ಮ. ಮಿಕ್ಕಿದ್ದನ್ನ ಈಗ್ಲೇನೆ ಇನ್ನೊಂದು ಒಂದು 1 ಅವರ್ ಗ್ಯಾಪ್ ಅಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೀವಿ, ಎಷ್ಟು ಕ್ವಶನ್ಸ್ ಬಂದಿದಾವೆ ಅಂತ. 27 ಕ್ವಶನ್ಸ್ ಏನೋ ಹಾಕಿದೀವಿ. 27, 20, 25, 26, 27 ಎಷ್ಟು ಆಗಿದಾವೆ. ಈಗ ಹಾಕಿರೋ ಅಷ್ಟೂನು ಎಲ್ಲಾ ಕ್ಲಾಸ್ ನೋಟ್ಸ್ ಇಂದ ಬಂದಿರಬೇಕು. 25ರಿಂದ 27 ಕ್ವಶನ್ಸ್ ನಮ್ಮ ಕ್ಲಾಸ್ ನೋಟ್ಸ್ ಇಂದಾನೆ ಬಂದಿದಾವೆ. ಇನ್ನೂ ಕನ್ನಡ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಕನ್ನಡ 25 ಕ್ವಶನ್ಸ್ ನೋಡ್ಬೇಕು, ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ವಿತ್ ಪ್ರೂಫ್ ನೋಡಿ ಹಾಕ್ಬೇಕಮ್ಮ. ಅರ್ಥ ಆಗ್ತಿದ್ಯಾ? 25 ಕ್ವಶನ್ಸ್ ಅಂತೂ ಪಕ್ಕಾ ಬಂದಿದಾವೆ. ಅದಾದ ನಂತರ ಇನ್ನು 25 ಕ್ವಶನ್ಸ್ ಅಲ್ಲಿ ಎಷ್ಟು ಬಂದಿದೆ ಚೆಕ್ ಮಾಡೋಣ. ಒಟ್ಟು ನನಗೆ ಗೊತ್ತಿರೋ ಪ್ರಕಾರ 50ಕ್ಕೆ 45 ಕ್ವಶನ್ಸ್ ಕ್ಲಾಸ್ ನೋಟ್ಸ್ ಇಂದಾನೆ ಬಂದಿದಾವೆ ಅಂತ ಚೆಕ್ ಮಾಡೋಣ. ವಿತ್ ಪ್ರೂಫೇ ಹಾಕ್ತೀನಿ. 50ಕ್ಕೆ 50ಗೆ 45 ಕ್ವಶನ್ಸ್ ಜೂನಿಯರ್ ಅಸಿಸ್ಟೆಂಟ್ಸ್ ಅಲ್ಲಿ ಕ್ಲಾಸ್ ನೋಟ್ಸ್ ಇಂದಾನೆ ಬಂದಿದ್ದಾವೆ. ವಿತ್ ಪ್ರೂಫ್ ಹಾಕ್ತಿವಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತಿ ಆಗುತ್ತೆ. ಕರೆಕ್ಟ್ ಪಕ್ಕಾ ನೋಟ್ಸ್ ಸಮೇತ ಹಾಕಿದೀನಿ. ಓದ್ಕೊಳ್ರಮ್ಮ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಮನ ಓದೋ ಕಡೆ ಇರ್ಲಿ. ಮೆಟೀರಿಯಲ್ ತಗೊಂಡಿರ್ತೀರಾ, ಓದ್ಬೇಕು. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ರಿ. 10 ಸತಿ ಓದ್ಕೊಂಡು ಹೋಗ್ರಿ. ಹೇಳಿದ್ದೆ ಅಲ್ವಾ ಕನ್ನಡ ಬರುತ್ತೆ ಅಂತ. ಬಂದಿದ್ದಾವೆ. ಕಾನ್ಸ್ಟಿಟ್ಯೂಷನ್ ನಾನು ಏನೇನು ಹೇಳಿದ್ದೆ ನಿಮಗೆ ವಾಯ್ಸ್ ನೋಟ್ ಮುಖಾಂತರ ಲಾಸ್ಟ್ ಇಂದು ದಿನ ಯಾವ್ಯಾವ ಕ್ವಶನ್ಸ್ ಬರ್ತವೆ ನನ್ನ ಹತ್ರ ವಾಯ್ಸ್ ನೋಟ್ ಸಮೇತ ದಾಖಲೆ ಸಮೇತ ಇಟ್ಕೊಂಡಿದ್ದೀನಿ. ಇಂತಿಂಥ ಕ್ವಶನ್ಗಳೇ ಬರ್ತವೆ ಅಂತ ಹೇಳಿದ್ದೆ. 25 ಕ್ವಶನ್ಗೆ 23 ಕ್ವಶನ್ ಅವೇ ಬಂದಿದ್ದಾವೆ. ಚೆಕ್ ಮಾಡ್ಕೊಳ್ಳಿ. ವಾಯ್ಸ್ ನೋಟ್ನು ಅದಕ್ಕೂ ಚೆಕ್ ಮಾಡಿ. ಒಂದ್ಸತಿ ಚೆಕ್ ಮಾಡಿ ವಿತ್ ಪ್ರೂಫ್ ನನ್ನ ಹತ್ರ ಇದು ಇದೆ. ಅದೆಂಥದ್ದು ರೆಕಾರ್ಡಿಂಗ್ಸ್ ಹಾಕಿದ್ದೀನಿ. ರೆಕಾರ್ಡಿಂಗ್ಸ್ ಅಲ್ಲೂ ಬರೆದು ಹಾಕಿದ್ದೀನಿ ನಿಮಗೆ. ಟ್ಯೂಷನ್ ಅಲ್ಲಿ ಯಾರು ಇದ್ರೆ ಅಷ್ಟು ಜನಕ್ಕೂ ಚೆಕ್ ಮಾಡ್ಕೊಳ್ಳಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮಿಕ್ಕಿದ್ದು ಹೇಳ್ತಾ ಹೋಗ್ತೀನಮ್ಮ. ಕನ್ನಡ ಇನ್ನು ಮಿಕ್ಕಿದ್ದು ಈಗ ಹಾಕ್ತೀನಿ. ಇನ್ನೊಂದು 1 ಇಲ್ಲ ಅಥವಾ 2 ಅವರ್ ಗ್ಯಾಪ್ ಅಲ್ಲಿ ಮಿಕ್ಕಿದ ಅಪ್ಲೋಡ್ ಮಾಡ್ತೀನಿ. ವೇಟ್ ಮಾಡ್ತಾ ಇರಿ.